ನಾನು ಹೆಚ್ಚಿಗೆ ಡಬ್ಬಿಂಗ್ ಅನ್ನೋದು ಹೆಚ್ಚಿಗೆ ಮಾಡಿಲ್ಲ. ಗಣೇಶ ಸುಬ್ರಹ್ಮಣ್ಯ ಅನ್ನುವ ಚಲನಚಿತ್ರದಲ್ಲಿ ಆ ನಾಯಕಿಗೆ ನನ್ನದೇ ಧ್ವನಿ ಇದೆ. ನಿರ್ದೇಶಕ ಫಣಿ ರಾಮಚಂದ್ರ ಅವರು ನೀನೇ ಧ್ವನಿ ಕೊಡಬೇಕು, ಈ ಪಾತ್ರಕ್ಕೆ ನಿಂದೇ ಧ್ವನಿ ಬೇಕು ಅಂತ ಹೇಳಿ ಇದು ಮಾಡಿದ್ದು. ಸಾಕ್ಷ್ಯಚಿತ್ರಗಳಿಗೆ ಸುಮಾರು ಬಹುಶಃ 2,000-3,000 ಸಾಕ್ಷ್ಯಚಿತ್ರಗಳಿಗೆ ಧ್ವನಿ ಕೊಟ್ಟಿದ್ದೀನಿ. ಇನ್ನು ಈ ಮೆಟ್ರೋ ಮತ್ತು ರೈಲ್ವೆ ಸ್ಟೇಷನ್ ಇದು ಮತ್ತು ಇದು ಬಸ್ ಸ್ಟ್ಯಾಂಡು ಆ ಥರದ್ದು ಅಲ್ಲಿಯೇ ಭಾಷೆಯ ಬೇರೆ ಒಂದು ಇದನ್ನು ಬೇಡುತ್ತೆ. ಯಾಕೆಂದರೆ ಏನು ಎಮೋಷನ್ಸ್ ಇಲ್ಲ, ಪ್ರಕಟಣೆಗಳು. ಆಮೇಲೆ ಇದು ಮೆಟ್ರೋ ರೈಲಿಗೆ ಮಾಡಿದಂಥ ಏನೋ ಧ್ವನಿ ಕೊಟ್ಟಂಥ ಅನುಭವ ತುಂಬ ಚೆನ್ನಾಗಿತ್ತು. ಒಂದಷ್ಟು ವಿದೇಶಿಯರೆಲ್ಲ ಬಂದಿದ್ದರು. ಆಮೇಲೆ ಎಲ್ಲ ಇಂಗ್ಲೀಷ್ನಲ್ಲಿ ಮಹಾಲಕ್ಷ್ಮೀಪುರಂ ಆ ಥರದ್ದೆಲ್ಲ ಟೈಪ್ ಮಾಡಿ ಬಂದುಬಿಟ್ಟಿತ್ತು. ಆಮೇಲೆ ನಾನು ಹೇಳಿದೆ ಇದಲ್ಲ, ಅವಾಗ ಏನು ಮೆಟ್ರೋ ಅಂದರೆ ಏನೂ ಗೊತ್ತಿಲ್ಲ, ಇನ್ನೂ ಬರುತ್ತೆ, ಟ್ರೈನ್ ಬರುತ್ತೆ, ಇನ್ನೇನು ಶುರುವಾಗುತ್ತೆ ಅಂತ ಹೇಳಿ ಅವೆಲ್ಲ ಮಾಡಿದ್ದು. ಆಮೇಲೆ ಅವ್ರ ಕೊನೆಗೆ ಎಷ್ಟರ ಮಟ್ಟಿಗೆ ಅವ್ರು ಹೇಳಿದ್ರು, ನಮಗಿಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಲೋಕಲ್ ವಿಷಯ, ನೀವೇ ಎಲ್ಲ ಥರದ್ದು ಯಾವ ಹೆಸರು ಕರೆಕ್ಟ್ ಇದೆಯೋ ನೀವೇ ಹೇಳಿಬಿಡಿ, ಅದೇ ರೆಕಾರ್ಡ್ ಮಾಡಿ ಅಂತ ಪಾಪ ಬಿಟ್ಬಿಟ್ರು ನನಗೆ. ನಾನು ಅದಕ್ಕೆ ಒಂದು ಕೆಲಸ ಮಾಡೋಣ ಸರ್, ಅದು ಸ್ಕ್ರಿಪ್ಟಲ್ಲಿ ಇರೋ ಥರ ಹೇಳಿಲ್ಲ ಅಂತ ನಾಳೆ ನಿಮಗೂ ಇದು ಬರಬಾರ್ದು ಅಂತ ಒಂದೊಂದಕ್ಕೂ 3 ಥರ, ಅಂದರೆ ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಹೇಗೆ, ನಮ್ಮ ಅಪ್ಪಟ ಕನ್ನಡದಲ್ಲಿ ಆ ಹೆಸರು ಹೇಳಿದ್ರೆ ಹೇಗೆ, ಸ್ಕ್ರಿಪ್ಟಲ್ಲಿ ಇರೋದು ಹೇಗೆ, 3 ಥರನೂ ನಾನು ವಾಯ್ಸ್ ಕೊಟ್ಟಿದ್ದೆ. ಅವೆಲ್ಲ ತುಂಬ ಒಳ್ಳೊಳ್ಳೆ ಅನುಭವ. ಯಾಕೆ ಅಂದರೆ ಕಲಿತಾ ಹೋಗ್ತೀವಲ್ವ, ಸೊ ಹಾಗಾಗಿ ತುಂಬ ಖುಷಿ ಕೊಟ್ಟ ಅನುಭವ. BMTC ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತೀರಾ? ಮಾಡಿದಾಗ ನಿಮ್ಮ ಧ್ವನಿ ಕೇಳಿದ್ರೆ ಹೇಗನ್ಸುತ್ತೆ? ನಾನು ಇದು ಮೆಟ್ರೋ ರೈಲ್ಗೆ ನನ್ನ ಧ್ವನಿನೇ ಕೇಳಬೇಕು ಅಂತಲೇ ನಾನು ಹೋಗೇ ಇರಲಿಲ್ಲ. ಅಂದರೆ ಸರಿಯಾಗಿ ಹೋಗಿಲ್ಲ. ಇವತ್ತಿಗೂ 1-2 ವರ್ಷದ ಹಿಂದೆ ದೀಪಾವಳಿ ದಿನ ಜಾಸ್ತಿ ಜನ ಇಲ್ಲ ಅಂತ ಹೇಳಿಬಿಟ್ಟು ಬೈಯಪ್ಪನಹಳ್ಳಿಯಿಂದ MG ರೋಡ್ ತನಕ ಮೆಟ್ರೋನಲ್ಲಿ ಹೋಗಿ ಅಚಾನಕ್ಕಾಗಿ ಬಂದ ರಿಯಾಕ್ಷನ್, ಹೇ ನನ್ನ ವಾಯ್ಸ್ ಅಲ್ವಾ, 1 ಸೆಕೆಂಡ್ ಕೇಳೋಕ್ಕೆ ಹೋಗಿದ್ದು ನನಗೆ ಅದು ಮರ್ತೋಯ್ತು. ಆಮೇಲೆ ಹೇ ನನ್ನ ವಾಯ್ಸ್ ಹಾಕಿದಾರಲ್ವಾ ಅಂತ. ಆಮೇಲೆ ನಮ್ಮ ಮನೇಲೆಲ್ಲ ನಗ್ತಾ ಇದ್ದಾರೆ, ಅದನ್ನು ಕೇಳೋಕ್ಕೆ ಬಂದ್ರಿ ಅಂತ. ಖುಷಿ ಅನಿಸುತ್ತೆ. ಆಮೇಲೆ ಗೊತ್ತಿರಲ್ಲ ಅಲ್ಲಿ ಎಲ್ಲೋ ಒಂದು ಸತಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನಲ್ಲಿ ನಿಂತಿದ್ದೀವಿ. ಆಮೇಲೆ 1 ನಿಮಿಷ ಇರು ನೋಡು, ನೀ ಮಾತಾಡ್ತಿದ್ಯಾ ಅಂತ. ಇಲ್ಲ, ಆಮೇಲೆ ನೋಡಿದ್ರೆ ಹೌದಲ್ವಾ ನನ್ನ ವಾಯ್ಸು ಅಂತ. ಅದೊಂಥರ ಖುಷಿ ಅನುಭವ. ಬೇರೆ ಭಾಷೆಯ ಚಿತ್ರಗಳನ್ನು, ಧಾರಾವಾಹಿಗಳನ್ನು ಕನ್ನಡಕ್ಕೆ ಡಬ್ ಮಾಡುವುದರ ಬಗ್ಗೆ, ಅಂದರೆ ಒಬ್ಬ ಕಂಠದಾನ ಕಲಾವಿದೆಯಾಗಿ ನಿಮ್ಮ ಅಭಿಪ್ರಾಯ ಏನು ಇದರ ಬಗ್ಗೆ? ಇದು ಏನು ಗೊತ್ತಾ, ಒಂದು ನಾಣ್ಯದ 2 ಮುಖಗಳು. ತುಂಬ ಜನಕ್ಕೆ ಕೆಲಸ ಸಿಗ್ತಾ ಇದೆ, ಆ ದೃಷ್ಟಿಯಿಂದ ಇಂಥದ್ದೆಲ್ಲ ಆಗಬೇಕು ಅಂತ ಅನಿಸೋದು ನಿಜ. ಆದರೆ ಎಲ್ಲೋ ನಮ್ಮ ನೆಲದ ಸಂಸ್ಕೃತಿ, ಒಂದಷ್ಟು ಜನಕ್ಕೆ ಕೆಲಸ ಸಿಗ್ತಾ ಇದೆ, ಆದರೆ ಕಲಾವಿದರು, ತಂತ್ರಜ್ಞರು ಅದೆಷ್ಟು ಜನಕ್ಕೆ ಬರೀ ಇಂಥದ್ದೇ ಆಗಿಬಿಟ್ರೆ ಅವ್ರ ಪಾಡೇನು. ಮತ್ತು ಯಾವುದೋ ಸಂಸ್ಕೃತಿಯನ್ನು ತೋರಿಸ್ತಾ ನಮ್ಮ ಭಾಷೆಗೆ ಅದು ಇದು ಮಾಡಿದ್ರು, ಏನೇ ಮಾಡಿದ್ರು ಅದು ಹೊಂದತ್ತಾ? ಅಲ್ಲಿಗೆ ನಾವು ನಮ್ಮ ಕೆಲಸ ನಮ್ಮತನ ಅನ್ನೋದು ಎಲ್ಲಿ ಹೋಗುತ್ತೆ? ಇದು ಯಾವಾಗಲೂ ಅಂದರೆ ಒಂದು ಲಾಭ ಮತ್ತು ಕಲೆ ಇದು ಯಾವಾಗಲೂ ಅಂದರೆ ಅದನ್ನು ಉದ್ಯಮ ನೋಡಿದಾಗ ಇದೆಲ್ಲ ಸರಿ ಮುಂದುವರಿಬೇಕು. ಆದರೆ ಅದನ್ನು ಕಲೆ ಅಥವಾ ಸಂಸ್ಕೃತಿ ಆ ಥರ ನೋಡಿದಾಗ ಅಲ್ಲೊಂದು ಸಂಘರ್ಷ ಅದು ಇದ್ದೇ ಇದೆ. ನಾವು ಬೇಕು ಅಂದ್ರೂ ಇರುತ್ತೆ, ಬೇಡ ಅಂದ್ರೂ ಇರುತ್ತೆ. ಆದಷ್ಟು ನಮ್ಮತನದ್ದೇ ಎಲ್ಲ ಕಡೆ ಪ್ರಕಟವಾಗಲಿ ಅನ್ನೋದೇ ಆಸೆ.